ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಸ್ಸಲ್ ಮೇನಿಯಾ 42 ನ ಕಮರ್ಷಿಯಲ್ ನ ಲಾಂಚ್ ಮಾಡಿದ್ದಾರೆ. ಲಿಟರಲಿ ಸಿಕ್ಕಾಪಟ್ಟೆ ಹೈಪ್ ನ ಕ್ರಿಯೇಟ್ ಮಾಡಿದ್ರು ಇವರು. ನಾವೆಲ್ಲ ಅನ್ಕೋತಾ ಇದ್ವಿ ಯಾವ್ದಾದ್ರು ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ. ಬಟ್ ಅದಾದ್ಮೇಲೆ ರೀಸೆಂಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸಿಕ್ಕಾಪಟ್ಟೆ ಬೇಜಾರಲ್ಲಿ ಮಾತಾಡಿದ್ದೆ, ಇದು ಕೇವಲ ರಸ್ಸಲ್ ಮೇನಿಯಾ 42 ನ ಕಮರ್ಷಿಯಲ್ ವಿಡಿಯೋ ಅಂತ. ಅಂಡ್ ಆ ಒಂದು ಟಿಕೆಟ್ ಕಾಂಬೋನ ಅನೌನ್ಸ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಕಮರ್ಷಿಯಲ್ ನ ಶೂಟ್ ಮಾಡ್ಕೊಂಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ 4 ಹೆಜ್ಜೆಗಳು ನಮಗೆ ನೋಡೋದಕ್ಕೆ ಸಿಕ್ಕಿತ್ತಲ್ಲ. ಆ 4 ಹೆಜ್ಜೆಗಳು ಬೇರೆ ಯಾರ್ದು ಅಲ್ಲ, ಕೋಡಿ ರೋಡ್ಸ್, ರೋಮನ್ ರೈನ್ಸ್, ಬ್ರಾಕ್ ಲೇಸ್ನರ್ ಹಾಗೆ CM ಪಂಕ್ ಅವ್ರದ್ದು. ಇಷ್ಟು ಜನನು ಕೂಡ ಸೇರಿಸ್ಕೊಂಡು ಡಬ್ಲ್ಯೂ ಅವರು ಒಂದು ಕಮರ್ಷಿಯಲ್ ನ ಶೂಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದ್ಭುತವಾಗಿದೆ ಅಂತಾನೆ ಹೇಳ್ಬಹುದು. ಕ್ವಾಲಿಟಿ ಆಗಿರ್ಬಹುದು, ಆ ಒಂದು ಪೋಕರ್ ಆಡ್ತಾ ಇರ್ತಕ್ಕಂತಹ ರೀತಿ ಆಗಿರ್ಬಹುದು, ಅಷ್ಟೊಂದು ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲು ನಮ್ಮ ಟ್ರಿಪಲ್ ಎಚ್ ಅವರು ನೆಡ್ಕೊಂಡು ಬರ್ತಾರೆ. ಅಂಡ್ ಅದಾದ್ಮೇಲೆ ಕ್ಯಾಮ್ರಾ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಬೀಳುತ್ತೆ, ರೋಮನ್ ರೈನ್ಸ್ ಅವರ ಮೇಲೂ ಕೂಡ ಕ್ಯಾಮ್ರಾ ಹೋಗುತ್ತೆ, ಪಕ್ಕದಲ್ಲೇ ನಮ್ಮ CM ಪಂಕ್ ಅವರು ಕೂಡ ಕೂತ್ಕೊಂಡಿರ್ತಾರೆ. ಅಂಡ್ ಫೈನಲಿ ಬ್ರಾಕ್ ಲೇಸ್ನರ್ ಅವರ ಮೇಲೂ ಕೂಡ ಕ್ಯಾಮ್ರಾ ಹೋಗುತ್ತೆ. ಅಂಡ್ ಅವರ ಹಿಂದೆನೆ ನಮ್ಮ ಟ್ರಿಪಲ್ ಎಚ್ ಹಾಗೆ ಪಾಲ್ ಮೆನ್ ಅವರು ಕೂಡ ಕೂತ್ಕೊಂಡಿರ್ತಾರೆ. ಬ್ರಾಕ್ ಲೇಸ್ನರ್ ಅವ್ರನ್ನ ಈ ಒಂದು ವಿಚಾರದಲ್ಲಿ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಬ್ರಾಕ್ ಲೇಸ್ನರ್ ಅವರು ನಮಗೆ ರಸ್ಸಲ್ ಮೇನಿಯಾ 49 ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬ್ರಾಕ್ ಲೇಸ್ನರ್ ಅವರು ರಸ್ಸಲ್ ಮೇನಿಯಾದಲ್ಲೇ ಇರಲಿಲ್ಲ. ಅಂಡ್ ಈಗ ಡಬ್ಲ್ಯೂ ಅವರು ಬ್ರಾಕ್ ಲೇಸ್ನರ್ ಅವ್ರನ್ನು ಕೂಡ ಈ ಒಂದು ಪ್ರೋಮೋ ಶೂಟ್ ಅಲ್ಲಿ ಹಾಕೊಂಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಬ್ರಾಕ್ ಲೇಸ್ನರ್ ಅವರ ಲುಕ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಇವರೆಲ್ಲರೂ ಕೂಡ ಕೂತ್ಕೊಂಡು ಪೋಕರ್ ಆಡ್ತಾ ಇರ್ತಾರೆ. ಅಂಡ್ ರಸ್ಸಲ್ ಮೇನಿಯಾ 2026 ಅಂತ ಬಂದು ಒಂದು ಅಫಿಷಿಯಲ್ ಆಗಿ ಟ್ರೇಲರ್ ನ ಲಾಂಚ್ ಮಾಡಿದ್ದಾರೆ. ಅಂಡ್ ಮೊದಲ ಪೋಸ್ಟರ್ ಕೂಡ ನೀವಿಲ್ಲಿ ಗಮನಿಸ್ತಾ ಇರಬಹುದು. ನಿಜವಾಗ್ಲೂ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ಚೆನ್ನಾಗಿ ಮಾಡಿದಂತಹ ಡಬ್ಲ್ಯೂ ಒಂದೇ ಒಂದು ಬೇಜಾರಾಗುವಂತಹ ಕೆಲಸ ಮಾಡಿದ್ದೇನಪ್ಪ ಅಂದ್ರೆ ರ್ಯಾಂಡಿ ಆರ್ಟನ್ ಅವ್ರನ್ನ ಮಿಸ್ ಮಾಡಿದ್ರು. ನಿಜವಾಗ್ಲೂ ರ್ಯಾಂಡಿ ಆರ್ಟನ್ ಅವರಿಗೆ ಸಿಗ್ಬೇಕಾದಂತಹ ಬೆಲೆನ ಡಬ್ಲ್ಯೂ ಅವರು ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಈ ಒಂದು ಕಮರ್ಷಿಯಲ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಏನೇ ಆಗಲಿ, ನಾವೇನೇನೋ ಅನ್ಕೊಂಡಿದ್ವಿ ವಾರ್ ಗೇಮ್ ಬರ್ತಾ ಇದೆ, ವಾರ್ ಗೇಮ್ ನ ಟೀಮ್ ಪ್ಲಾನ್ ಆಗಿರ್ಬಹುದು ಹಾಗೆ ಹೀಗೆ ಅಂತ. ಬಟ್ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾ 42 ನ ಕಮರ್ಷಿಯಲ್ ನ ಶೂಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ವಿಡಿಯೋದಲ್ಲಿ CM ಪಂಕ್ ಹಾಗೆ ಬ್ರಾಕ್ ಲೇಸ್ನರ್ ಅವ್ರನ್ನ ಒಟ್ಟಿಗೆ ನೋಡಿ, ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೇಸ್ನರ್ ಅವ್ರನ್ನ ಒಟ್ಟಿಗೆ ನೋಡಿ, ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೇಸ್ನರ್ ಅವ್ರನ್ನ ಒಟ್ಟಿಗೆ ನೋಡಿ, ರೋಮನ್ ರೈನ್ಸ್ ಕೋಡಿ ರೋಡ್ಸ್ ನ ಒಟ್ಟಿಗೆ ನೋಡಿ, ರೋಮನ್ ರೈನ್ಸ್ CM ಪಂಕ್ ನ ಒಟ್ಟಿಗೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅಷ್ಟೇ ಶಾಕ್ ಕೂಡ ಆಯ್ತಾ ಇತ್ತು. ಸೊ ಡಬ್ಲ್ಯೂ ಅವರು ಇವರ ನಡುವೆ ಏನಾದರೂ ಸರ್ಪ್ರೈಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾರಾ? ನಮಗೆ ಮತ್ತೊಮ್ಮೆ ರಸ್ಸಲ್ ಮೇನಿಯಾ 42 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಕಡೆ CM ಪಂಕ್ ಹಾಗೆ ಬ್ರಾಕ್ ಲೇಸ್ನರ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಥವಾ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೇಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿ ಈ ಕಡೆ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಥವಾ ಬ್ರಾಕ್ ಲೇಸ್ನರ್ ಅವರು ಗಂತರ್ ಅವ್ರನ್ನು ಕೂಡ ಫೇಸ್ ಮಾಡಬಹುದು ರಸ್ಸಲ್ ಮೇನಿಯಾದಲ್ಲಿ. ಏನೇ ಆಗಲಿ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾಗೆ ಪ್ಲಾನ್ಸ್ ಗಳನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ. ನಿಜವಾಗ್ಲೂ ಈ ಒಂದು ಕಮರ್ಷಿಯಲ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಅದು CM ಪಂಕ್ ಅವರ ಜಾಗದಲ್ಲಾದ್ರೂ ಇರಬಹುದಾಗಿತ್ತು ಅಥವಾ ಬ್ರಾಕ್ ಲೇಸ್ನರ್ ಅವರ ಜಾಗದಲ್ಲಾದ್ರೂ ಇರಬಹುದಾಗಿತ್ತು. ಬಟ್ ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಹಾಕೊಂಡಲೇ ಈ ಒಂದು ಕಮರ್ಷಿಯಲ್ ನ ಶೂಟ್ ಮಾಡಿದ್ದಾರೆ. ಓವರ್ ಆಲ್ ಕಮರ್ಷಿಯಲ್ ಕೂಡ ಅದ್ಭುತವಾಗಿದೆ. ಅಂಡ್ ಪೋಸ್ಟರ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ನಮ್ಮ ಬಾಲ್ಡ್ ಫ್ರಾಡ್ ಟ್ರಿಪಲ್ ಎಚ್ ಅವರು ನಮ್ಮನ್ನೆಲ್ಲರನ್ನು ಕೂಡ ಯಾಮಾರಿಸ್ಬಿಟ್ರು ಅಂತ ನನಗನ್ಸುತ್ತೆ. ಇನ್ನ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಜಾನ್ ಸಿನಾ ಅವರ ಫೈನಲ್ ಮಂಡೇ ನೈಟ್ ರೋ ಅಪಿಯರೆನ್ಸ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಜಾನ್ ಸಿನಾ ಅವರು ನಮಗೆ ನವೆಂಬರ್ 10ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದೇ ರೀತಿ ನವೆಂಬರ್ 17ನೇ ತಾರೀಕಿನ ಮಂಡೇ ನೈಟ್ ರೋ ಕೂಡ ಜಾನ್ ಸಿನಾ ಅವರು ಬರ್ತಾರೆ. ಅಂಡ್ ನವೆಂಬರ್ 17ನೇ ತಾರೀಕಿನ ಮಂಡೇ ನೈಟ್ ರೋ ಜಾನ್ ಸಿನಾ ಅವರ ಫೈನಲ್ ಮಂಡೇ ನೈಟ್ ರೋ ಎಪಿಸೋಡ್ ಆಗಿರುತ್ತೆ. ಅದಾದ್ಮೇಲೆ ಜಾನ್ ಸಿನಾ ಅವರು ಇನ್ಯಾವುದೇ ಮಂಡೇ ನೈಟ್ ರೋ ಅಲ್ಲಿ ಆಸ್ ಎ ರೆಸ್ಲರ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಆ ಒಂದು ಮಂಡೇ ನೈಟ್ ರೋ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಆಗ್ತಾ ಇರೋ ಕಾರಣ ಡಬ್ಲ್ಯೂ ಅವರು ಕೂಡ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನೆಟ್ಫ್ಲಿಕ್ಸ್ ಅವರು ಕೂಡ ಜಾನ್ ಸಿನಾಸ್ ಫೈನಲ್ ಮಂಡೇ ನೈಟ್ ರೋ ಅಂತಾನೆ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಆ ಒಂದು ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಜಾನ್ ಸಿನಾ ಅವರಿಗೇನೆ ಡೆಡಿಕೇಟೆಡ್ ಆಗಿ ಇಡಬಹುದು. ಸೊ ಇದು ಜಾನ್ ಸಿನಾ ಅವರ ಫೈನಲ್ ಮಂಡೇ ನೈಟ್ ರೋ. ಅವರು ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಅಂತ. ರಿಟೈರ್ಡ್ ಆದ್ಮೇಲೆ ಕೂಡ ಆಗಾಗ ಜಾನ್ ಸಿನಾ ಅವರು ಡಬ್ಲ್ಯೂಗೆ ಬರ್ತಾರೆ. ಬಟ್ ಅವಾಗ ಅವರು ರಿಟೈರ್ಡ್ ಆಗಿರ್ತಾರೆ. ಸೊ ಈ ಒಂದು ಫೈನಲ್ ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ನೋಡೋಣ ಗೈಸ್, ನವೆಂಬರ್ 17ನೇ ತಾರೀಕಿನ ಮಂಡೇ ನೈಟ್ ರೋ ಜಾನ್ ಸಿನಾ ಅವರ ಫೈನಲ್ ಮಂಡೇ ನೈಟ್ ರೋ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.